ಹಾಯ್, ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ಎಕ್ಸಾಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಈಗ ನಾಳೆ ಎಕ್ಸಾಮ್ ಬರಿತೀವಿ ಅಂತ ಎಕ್ಸೈಟ್ಮೆಂಟ್ ಅಥವಾ ಖುಷಿ ಇದೆಯಾ, ಅಥವಾ ಎಕ್ಸಾಮ್ ಬಗ್ಗೆ ಭಯ ಆಗ್ತಿದ್ಯಾ? ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ನಿಮ್ಗೆ ಎಲ್ರಿಗೂ ಕೂಡ. ಕೇವಲ ಕನ್ನಡ ಎಕ್ಸಾಮ್ ಅಂತ ಹೇಳಲ್ಲ, ಎಲ್ಲ ಎಕ್ಸಾಮ್ಸ್ಗೋಸ್ಕರ ಆಲ್ ದ ಬೆಸ್ಟ್. ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ನಂತರ ಈಗ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ನಾವು ರೈಟಿಂಗ್ ಬೋರ್ಡ್ ಅನ್ನ ತೆಗೆದುಕೊಂಡು ಹೋಗಬಹುದಾ ಅಂತ ಕೇಳ್ತಾ ಇದ್ರು. ಅಂದ್ರೆ ಎಕ್ಸಾಮ್ ಬರೆಯೋದಕ್ಕೆ ಸಪೋರ್ಟ್ಗೆ ಕೆಳಗಡೆ ಏನು ರೈಟಿಂಗ್ ಬೋರ್ಡ್ ಇಟ್ಕೊಂಡಿರ್ತೀರ, ಅದನ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಕೇಳ್ತಾ ಇದ್ರು. ಅದು ಅಲಾವ್ ಇರಲ್ಲ. ಹಿಂದಿನ ವರ್ಷಗಳಲ್ಲೂ ಕೂಡ ಅಲಾವ್ ಇರ್ತಿರ್ಲಿಲ್ಲ. ಬಟ್ ಕೆಲವು ಕಾಲೇಜ್ಗಳಲ್ಲಿ ರೈಟಿಂಗ್ ಬೋರ್ಡ್ ಅನ್ನ ಯೂಸ್ ಮಾಡೋದಕ್ಕೆ ಅಲಾವ್ ಮಾಡ್ತಿದ್ರು. ಸೊ ನೀವು ಬೇಕಿದ್ರೆ ತೆಗೆದುಕೊಂಡು ಹೋಗಿ. ಕಾಲೇಜಲ್ಲಿ ಅಲಾವ್ ಇಲ್ಲ, ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಅಲಾವ್ ಇಲ್ಲ ಅಂತ ಹೇಳಿದ್ರೆ ಬ್ಯಾಗ್ ಅಲ್ಲಿ ಹಾಕಿ, ಬ್ಯಾಗ್ ಅನ್ನ ಒಂದ್ ಕಡೆ ಇಡೋದಕ್ಕೆ ಹೇಳಿರ್ತಾರೆ. ಒಂದು ರೂಮ್ ಇರುತ್ತೆ, ಅಲ್ಲಿ ಬ್ಯಾಗ್ ಅನ್ನ ಇಡೋದಕ್ಕೆ ಹೇಳಿರ್ತಾರೆ. ಸೊ ಬ್ಯಾಗ್ ಜೊತೆಗೆ ಅದನ್ನು ಕೂಡ ರೈಟಿಂಗ್ ಬೋರ್ಡ್ ಅನ್ನು ಕೂಡ ಇಟ್ಟು ಸೈಡ್ಗೆ ಅಲಾವ್ ಮಾಡಿದ್ರೆ ಯೂಸ್ ಮಾಡ್ಕೊಳ್ಳಿ. ಬಟ್ ಅಲಾವ್ ಮಾಡೋ ಚಾನ್ಸಸ್ ಕಡಿಮೆ ಇದೆ, ಯಾಕಂತ ಹೇಳಿದ್ರೆ ವೆಬ್ ಕಾಸ್ಟಿಂಗ್ ಇದೆ ಅಲ್ವಾ. ಸೊ ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ಅದೇ ರೈಟಿಂಗ್ ಬೋರ್ಡ್ ಅನ್ನ ಅಲಾವ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ, ಯಾಕಂದ್ರೆ ಅಲಾವ್ ಇರಲ್ಲ, ಅದಕ್ಕೋಸ್ಕರ. ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಎಕ್ಸಾಮ್ ಏನಿದೆ ಅದನ್ನ ಬರೆಯೋದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಸುಮಾರು ಒಂದು 30 ಮಿನಿಟ್ಸ್ ಮೊದಲು ಪ್ರೆಸೆಂಟ್ ಇರಿ. ನಂತರ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ನೋಟಿಸ್ ಬೋರ್ಡ್ಸ್ ಇರುತ್ತೆ. ಅದ್ರ ಮೇಲೆ ಇಂತಹ ರಿಜಿಸ್ಟರ್ ನಂಬರ್ನಿಂದ ಇಲ್ಲಿವರೆಗಿನ ರಿಜಿಸ್ಟರ್ ನಂಬರ್ನ ವಿದ್ಯಾರ್ಥಿಗಳು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಎಕ್ಸಾಮ್ ಬರಿಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಯಾವ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನೀವು ಎಕ್ಸಾಮ್ ಬರಿಬೇಕು ಅದನ್ನ ತಿಳ್ಕೊಳ್ಳಿ. ಅದಂತರ 30 ಮಿನಿಟ್ಸ್ ಮೊದಲೇ ಪ್ರೆಸೆಂಟ್ ಇರ್ತೀರಾ. ಅದಂತರ ರಿವಿಷನ್ ಮಾಡಬೇಕು ಅಂತ ಹೇಳಿದ್ರೆ ರಿವಿಷನ್ ಮಾಡ್ಕೊಳ್ಳಿ. ಅದರ ನಂತರ 30 ಮಿನಿಟ್ಸ್ ಮೊದಲೇ ಯಾಕೆ ಪ್ರೆಸೆಂಟ್ ಇರಿ ಅಂತ ಹೇಳಿದೆ ಅಂತ ಹೇಳಿದ್ರೆ, ಈಗ ಅದೇ ಸ್ವಲ್ಪ ಮೊದಲೇ ನೀವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇದ್ರೆ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ನ ವಾತಾವರಣ ಯಾವ ರೀತಿ ಇದೆ ಅದನ್ನ ನೋಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರಾ. ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ಅದೇ ಎಕ್ಸಾಮಿನೇಷನ್ ಸೆಂಟರ್ ಸ್ವಲ್ಪ ಬೇಗ ಪ್ರೆಸೆಂಟ್ ಇರಿ ಅಂತ ಹೇಳಿದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಕ್ಸಾಮಿನೇಷನ್ ಸೆಂಟರಲ್ಲಿ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಂತರ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಇರುತ್ತಲ್ವಾ, ಅಷ್ಟು ಎಕ್ಸಾಮ್ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿದ್ದಾಗ ಮೈಂಡ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಥವಾ ಎಫಿಷಿಯೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದೇ ಅಕಸ್ಮಾತ್ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಬರೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಕೂಡ ಮೈಂಡ್ ಅನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಂಡಿರಿ. ಆ ಟೈಮಲ್ಲಿ ಮರ್ತು ಹೋದಂಗೆ ಅಂತಿದ್ರು ಕೂಡ ನೆನಪಾಗಿ ಮತ್ತೆ ಆನ್ಸರ್ನ ಬರೋದಕ್ಕೆ ಸಾಧ್ಯ ಆಗೋ ಚಾನ್ಸ್ ಇರುತ್ತೆ. ಟೆನ್ಷನ್ ಮಾಡ್ಕೋತಾ ಹೋಗ್ಬೇಡಿ. ಯಾವುದೊಂದು ಕ್ವಶನ್ಗೆ ಆನ್ಸರ್ ಬರಲ್ಲ ಅಂತ ಹೇಳಿದ್ರೆ ರಿಲ್ಯಾಕ್ಸ್. ಅದನ್ನ ಬಿಟ್ಟು ಬೇರೆ ಯಾವುದೊಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೂ ಕೂಡ ಆಗತ್ತೆ. ನೀವು ಓದಿದಾರಲ್ವಾ, ಅದರದ್ದು ಕೂಡ ಹಲವಾರು ಕ್ವಶನ್ಸ್ ಎಕ್ಸಾಮಲ್ಲಿ ಬಂದಿರುತ್ತೆ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.